ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನಿಗಮ ಮಂಡಳಿಯ ನೌಕರರೇ, ಪ್ರತಿಯೊಬ್ಬ ನೌಕರರಿಗೂ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ದಿನದ ಸಬ್ಜೆಕ್ಟ್ ಏನಂದರೆ, ಸರ್ಕಾರಿ ನೌಕರರು ಪೂರ್ಣ ಪ್ರಮಾಣದ ಪೆನ್ಷನ್, ಫುಲ್ ಪೆನ್ಷನನ್ನು ಪಡೆಯೋದು ಹೇಗೆ, 7ನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ 10% ಹೆಚ್ಚುವರಿ ಪಿಂಚಣಿ ಯಾವಾಗ ಸಿಗತ್ತೆ, ಏನು ಅಪ್ಡೇಟ್ಗಳು ಇದೆ ಅನ್ನೋದ್ರ ಬಗ್ಗೆ, ಹಾಗೂ ಪೂರ್ಣ ಪ್ರಮಾಣದ ಪಿಂಚಣಿ ಪಡೆಯುವಾಗ ಆಗುವಂಥ ತೊಂದರೆಗಳು ಏನು, ತೊಂದರೆಗಳನ್ನು ನಿವಾರಿಸಿಕೊಂಡು ಸರ್ಕಾರಿ ನೌಕರರು ಯಾವ ರೀತಿಯಲ್ಲಿ ಪೂರ್ಣ ಪ್ರಮಾಣದ ಪಿಂಚಣಿಯನ್ನು ಪೆನ್ಷನ್ ಬೆನಿಫಿಟ್ಸನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಯಾವುದೇ ಒಬ್ಬ ಸರ್ಕಾರಿ ನೌಕರರು ಸರ್ಕಾರಿ ನೌಕರಿಗೆ ಸೇರಿ 30-40 ವರ್ಷಗಟ್ಟಲೆ ಕೆಲಸವನ್ನು ಮಾಡ್ತಾರೆ. ಕೆಲಸ ಮಾಡಿದ್ರೂ ಕೂಡ ಅವರಿಗೆ ಪೂರ್ಣ ಪ್ರಮಾಣದ ಪಿಂಚಣಿ ಸಿಕ್ಕಿಲ್ಲ ಅಂದರೆ ಬೇಜಾರಾಗತ್ತಲ್ವ. ರಿಟೈರ್ಡ್ ಆದ ನಂತರ ಜೀವನದ ಭದ್ರತೆಗೆ ಗೌರವಯುತವಾಗಿ ಜೀವನ ಮಾಡಬೇಕು ಅಂತ ಹೇಳಿ ಪಿಂಚಣಿ ಯೋಜನೆಯ ಬಗ್ಗೆ ಗಮನ ಹರಿಸ್ತಾ ಇರ್ತಾರೆ. ಆದರೆ ಕೆಲವೊಂದು ಬಾರಿ ನಾವು ಮಾಡೋ ತಪ್ಪಿನಿಂದನೋ ಅಥವಾ ಬೇರೆಯವ್ರು ಮಾಡೋ ತಪ್ಪಿನಿಂದನೋ ನಮಗೆ ಪೂರ್ಣ ಪ್ರಮಾಣದ ಪಿಂಚಣಿಗಳು ಸಿಗ್ತಾ ಇರಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ 7ನೇ ವೇತನ ಆಯೋಗ, ಕರ್ನಾಟಕದ 7ನೇ ವೇತನ ಆಯೋಗ ರೆಕಮೆಂಡೇಷನ್ ಮಾಡಿರೋಂಥ 10% ಅಡಿಷ್ನಲ್ ಪೆನ್ಷನ್ 2 ವರ್ಷ ಆಗ್ತಾ ಬಂದರೂ ಇದುವರೆಗೂ ಸಿಕ್ಕಿಲ್ಲ. ಇದರಿಂದಾಗಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ತುಂಬ ನಿರಾಸೆಗಳಾಗಿದೆ. 7ನೇ ವೇತನ ಆಯೋಗದ ಉಳಿದ ಶಿಫಾರಸುಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬೆಳಗಾವಿ ಅಧಿವೇಶನದಲ್ಲಿ ತಿಳಿಸಿದರು. ಅದು ಏನು ಅಪ್ಡೇಟ್ ಆಗಿದೆ ಅದ್ರ ಬಗ್ಗೆ ಕೂಡ ಕೊನೆಯಲ್ಲಿ ತಿಳಿಸ್ತೀನಿ. ಪೂರ್ಣ ಪ್ರಮಾಣದ ಪಿಂಚಣಿ ಪಡೆಯುವುದು ಹೇಗೆ, ಯಾವೆಲ್ಲ ತಪ್ಪುಗಳನ್ನು ಮಾಡದೇ ಇದ್ದರೆ ಪೂರ್ಣ ಪ್ರಮಾಣದ ಪಿಂಚಣಿ ಪಡಿಬೋದು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಪೆನ್ಷನ್ ಪ್ಲ್ಯಾನ್ ಬಗ್ಗೆ ಇರುವಂಥ ಕನ್ಫ್ಯೂಷನ್ಗಳನ್ನು ಈ ದಿನ ಕ್ಲಿಯರ್ ಮಾಡೋಣ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ. ಸರ್ಕಾರಿ ನೌಕರರ ಪಿಂಚಣಿಗಳಿಗೆ ಕತ್ರಿ ಬೀಳುತ್ತಾ? ಎಲ್ಲರಿಗೂ ಕತ್ರಿ ಬೀಳಲ್ಲ. ಸೇವಾವಧಿಯಲ್ಲಿ ನೀವು ಕೆಲವೊಂದು ತಪ್ಪುಗಳನ್ನು, ಮಿಸ್ಟೇಕ್ಗಳನ್ನು ಮಾಡಿದಾಗ ನಿಮಗೆ ಸಿಗೋವಂಥ ಪಿಂಚಣಿ ಕತ್ರಿ ಬೀಳುತ್ತೆ. ಕೆಲವೊಂದು ಸಲ ಪಿಂಚಣಿ ಕಡಿಮೆ ಆಗ್ಬೋದು. ಪೂರ್ಣ ಪ್ರಮಾಣದ ಫುಲ್ ಪೆನ್ಷನನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇರೋದಿಲ್ಲ. ಯಾವ ಕಾರಣಕ್ಕೆ ಅಂತ ನೋಡೋದಾದರೆ, ಎಲ್ಲ ಸರ್ಕಾರಿ ನೌಕರರು ಸರ್ಕಾರಿ ಕೆಲಸಕ್ಕೆ ಸೇರೋದು ಒಂದೇ ಕಾರಣ, ನಾವು ರಿಟೈರ್ಡ್ ಆದ ಮೇಲೆ ನೆಮ್ಮದಿಯಾಗಿರಬೇಕು, ರಿಟೈರ್ಮೆಂಟ್ ಪ್ಲ್ಯಾನ್ ಸಿಗುತ್ತೆ, ಲೈಫ್ ಸೆಟ್ಲ್ ಆಗುತ್ತೆ, ರಿಟೈರ್ಮೆಂಟ್ ಲೈಫನ್ನು ಉತ್ತಮವಾಗಿ ಜೀವನ ಮಾಡ್ಬೋದು ಅನ್ನೋ ಉದ್ದೇಶಕ್ಕಾಗಿ ಕೆಲವೊಂದು ಸಲ ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ತಾರೆ. ಆದರೆ ಸೇವಾವಧಿಯಲ್ಲಿ ನಾವು ಮಾಡುವಂಥ ಒಂದು ಸಣ್ಣ ಎಡವಟ್ಟು, ಸಣ್ಣ ತಪ್ಪು ಇಡೀ ನಿವೃತ್ತಿ ಜೀವನವನ್ನು ಸಂಕಷ್ಟಕ್ಕೆ ದೊಡುತ್ತೆ, ಪ್ರಾಬ್ಲಮ್ ಮಾಡುತ್ತೆ. ನೀವು ಕೆಲಸಕ್ಕೆ ರಾಜೀನಾಮೆ, ರಿಸೈನ್ ಅಥವಾ ಮಾಡಿದ್ರೆ ಅಥವಾ VRS ಅನ್ನು ಪಡ್ಕೊಂಡ್ರೆ ಅವಸರದಲ್ಲಿ ಕೆಲವೊಂದು ನಿಯಮವನ್ನು ತಿಳ್ಕೊಬೇಕು. ಅವಸರದಲ್ಲಿ VRS ಕೊಡೋದಾಗಲಿ ಅಥವಾ ರಿಸೈನ್ ಮಾಡೋವಂಥ ಸಮಯದಲ್ಲಿ ಕೆಲವೊಂದು ಅಂಶಗಳನ್ನು ತಿಳ್ಕೊಂಡು ನೀವು ರಿಸೈನ್ ಅಥವಾ VRS ಕೊಟ್ಟಾಗ ಮಾತ್ರ ನಿಮಗೆ ಒಳ್ಳೆಯ ಪಿಂಚಣಿ ಸೌಲಭ್ಯಗಳು ಸಿಗೋಕ್ಕೆ ಕಾರಣ ಆಗತ್ತೆ. ಸ್ನೇಹಿತರೆ, ಅದರಲ್ಲಿ ಮುಖ್ಯವಾಗಿ 10 ವರ್ಷಕ್ಕಿಂತ ಮುಂಚಿತವಾಗಿ ಏನಾದರೂ ಕೆಲಸ ಬಿಟ್ಟರೆ, ಓಲ್ಡ್ ಪೆನ್ಷನ್ನಲ್ಲೂ ಇರ್ಬೋದು ಅಥವಾ ನ್ಯೂ ಪೆನ್ಷನ್ನು ಅಥವಾ UPS ಅಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಆಗುತ್ತೆ. ಓಲ್ಡ್ ಪೆನ್ಷನ್ನಲ್ಲಿ 10 ವರ್ಷ ಅಂದರೆ 15 ವರ್ಷ ಕನಿಷ್ಠ ಸೇವೆ ಮಾಡಿದವರಿಗೆ ಮಾತ್ರ ಪಿಂಚಣಿ ಸಿಗುತ್ತೆ. ಆದರೆ UPS ಅಲ್ಲಿ 10 ಇಯರ್ಸ್ ಮಾಡಿದವರಿಗೆ ಪಿಂಚಣಿ ಸಿಗುತ್ತೆ. 10 ವರ್ಷಕ್ಕಿಂತ ಮುಂಚಿತವಾಗಿ ನೀವೇನಾದರೂ ರಿಸೈನ್ ಮಾಡಿದ್ರೆ ನಿಮಗೆ ಪಿಂಚಣಿ ಸಿಗೋದಿಲ್ಲ. ಹೊಸ ನಿಯಮಗಳ ಪ್ರಕಾರ ಯಾವುದೇ ಸರ್ಕಾರಿ ನೌಕರ ಕನಿಷ್ಠ 10 ವರ್ಷಗಳ ಸೇವೆಯನ್ನು ಪೂರೈಸಲೇಬೇಕು. ಒಂದು ವೇಳೆ ನೀವು 9 ವರ್ಷ, 8 ವರ್ಷ, 7 ವರ್ಷಕ್ಕೇನಾದರೂ ರಿಸೈನ್ ಮಾಡಿದ್ರೆ ನಿಮಗೆ ₹1 ಕೂಡ ಪಿಂಚಣಿ ಸಿಗೋದಿಲ್ಲ. ಕೇವಲ ಗ್ರ್ಯಾಜುಟಿ ಮಾತ್ರ ನಿಮಗೆ ಸಿಗುತ್ತೆ.
ಅದೇ OPS ಅಲ್ಲಿ ಕನಿಷ್ಠ 15 ವರ್ಷ ಸರ್ವಿಸನ್ನು ಮಾಡಲೇಬೇಕು. 15 ವರ್ಷ ಸರ್ವಿಸ್ ಆದ ಮೇಲೆ ನೀವು VRS ಪಡ್ಕೊಳ್ಳೋಕ್ಕೆ ಎಲಿಜಿಬಲ್ ಇರ್ತೀರಿ. 15 ವರ್ಷದಿಂದ 25 ವರ್ಷಕ್ಕೆ ಒಂದಾಗತ್ತೆ, 25 ನಂತರ ಒಂದಾಗತ್ತೆ. ನಿಮಗೆ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗಬೇಕು ಅಂದರೆ ಕನಿಷ್ಠ 30 ವರ್ಷ, ಮೊದಲು 33 ವರ್ಷ ಇತ್ತು, ಈಗ 30 ವರ್ಷ ಸರ್ವಿಸನ್ನು ಮಾಡಲೇಬೇಕು. ಅಂದರೆ ಪೂರ್ಣ ಪ್ರಮಾಣದ ಪಿಂಚಣಿ. ಪೂರ್ಣ ಪ್ರಮಾಣದ ಪಿಂಚಣಿ ಅಂದರೆ ನೀವು ಪಡೆಯುತ್ತಿದ್ದಂತಹ ಸಂಬಳ ಅಂದರೆ ಬೇಸಿಕ್ ಪೇನಲ್ಲಿ 50% ನಿಮಗೆ ಪೆನ್ಷನ್ ಬೇಸಿಕ್ಕಾಗಿ ಫಿಕ್ಸ್ ಆಗುತ್ತೆ. ಅದಕ್ಕೆ TA DA ಮತ್ತು ಎಲ್ಲ ಸೇರಿಕೊಂಡು ನಿಮಗೆ ಈಗ ಪಡೀತಿರೋಂಥ ಸಂಬಳದ ಅರ್ಧ ಸಿಗತ್ತೆ ಪೂರ್ಣ ಪ್ರಮಾಣದ ಅಂದರೆ. ಹಾಗಾಗಿ ಯಾರೂ ಕೂಡ OPS ಆದರೆ 15 ವರ್ಷಕ್ಕಿಂತ ಕಡಿಮೆ ರಿಸೈನ್ ಮಾಡೋಕ್ಕೆ ಹೋಗಬೇಡಿ. UPS ಆದರೆ 10 ವರ್ಷಕ್ಕಿಂತ ಕಡಿಮೆ VRS ಅಲ್ಲ ರಿಸೈನ್ ಮಾಡೋಕ್ಕೆ ಹೋಗಬೇಡಿ. ಪಿಂಚಣಿ ಯಾವಾಗ ಸಿಗತ್ತೆ ಅದ್ರ ಬಗ್ಗೆನೂ ನೀನು ಹೇಳಿದ್ದೀನಿ. UPS ಏಕೀಕೃತ ಪಿಂಚಣಿ ಯೋಜನೆ ಅಡಿಯಲ್ಲಿ ನೀವು ಫುಲ್ ಪೆನ್ಷನನ್ನು ಪಡೆಯಬೇಕಾದ್ರೆ ಕನಿಷ್ಠ 25 ವರ್ಷಗಳ ಸೇವೆಯನ್ನು ಮಾಡಿರಬೇಕು. 25 ವರ್ಷಗಳ ಸೇವೆ ಮಾಡಿದರೆ ನಿಮಗೆ ಫುಲ್ ಪೆನ್ಷನ್ ಸಿಗತ್ತೆ. 20 ವರ್ಷಕ್ಕೆ ನೀವು VRS ಅನ್ನು ತೆಗೆದುಕೊಂಡ್ರೆ ನಿಮಗೆ ಪಿಂಚಣಿ ಸಿಗತ್ತೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಪಿಂಚಣಿ ಸಿಗೋದಿಲ್ಲ. ನಿಮ್ಮ ಸೇವಾವಧಿಯ ಅನುಗುಣವಾಗಿ ನಿಮಗೆ ಹಣವನ್ನು ಕಡಿತ ಮಾಡಿ ಪಿಂಚಣಿಯನ್ನು ಕೊಡ್ತಾರೆ. ಅದೇ ನೀವು 25 ವರ್ಷ ಸರ್ವಿಸನ್ನು ಮಾಡಿದರೆ ನಿಮಗೆ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗತ್ತೆ. ಅದೇ ರೀತಿ OPS ಅಲ್ಲಿ ಕನಿಷ್ಠ 30 ವರ್ಷಗಳ ಸರ್ವಿಸನ್ನು ಮಾಡಿದರೆ ನಿಮಗೆ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗತ್ತೆ. 30 ವರ್ಷಕ್ಕಿಂತ ಕಡಿಮೆ ಆದರೆ ನಿಮಗೆ ನಿಮ್ಮ ರಿಟೈರ್ಮೆಂಟ್ ಏಜಿಗೆ ತಕ್ಕಂತೆ ಹಾಗೂ ನೀವು ಸರ್ವಿಸಿಗೆ ತಕ್ಕಂತೆ ಪೆನ್ಷನನ್ನು ಫಿಕ್ಸ್ ಮಾಡ್ತಾರೆ. ಇದೊಂದು ಗಮನದಲ್ಲಿಟ್ಕೊಳ್ಳಿ. ಪೂರ್ಣ ಪ್ರಮಾಣದ ಪಿಂಚಣಿ UPS ಅಲ್ಲಿ 25 ವರ್ಷ, OPS ಅಲ್ಲಿ 30 ವರ್ಷ ಕನಿಷ್ಠ ಪಿಂಚಣಿ ಪಡೆಯೋಕ್ಕೆ ಸೇವಾವಧಿ ಅರ್ಹತಾದಾಯಕ ಸೇವೆ ಇರುತ್ತೆ. ಈ ಸೇವೆಯನ್ನು ಮಾಡ್ಕೊಬೇಕು. UPSನಲ್ಲಿ ಹೊಸ ನಿಯಮಗಳು ಏನೇನು ಬಂದಿದೆ, UPS ಸ್ಕೀಮಲ್ಲಿ ಬಂದಿರೋಂಥ ನಿಯಮಗಳು ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋದಾದರೆ, ಕೇಂದ್ರ ಸರ್ಕಾರ ಏಪ್ರಿಲ್ 1, 2025ರಿಂದ ಜಾರಿಗೆ ತಂದಿರುವಂಥ ಏಕೀಕೃತ ಪಿಂಚಣಿ ಯೋಜನೆ UPSಗೆ ಸರ್ಕಾರಿ ನೌಕರರಿಗೆ ಒಂಥರ ವರದಾನ. ಅಂದರೆ OPS ಥರ ಇಲ್ಲ, NPSಗಿಂತ ಬೆಟರ್ ಇದೆ. NPSಗಿಂತ ಬೆಟರ್ ಇದೆ. ಗ್ಯಾರಂಟಿ ಪಿಂಚಣಿ ಕನಿಷ್ಠ 10 ವರ್ಷಗಳ ಸರ್ವಿಸನ್ನು ನೀವು ಸಲ್ಲಿಸಿದರೆ ಕನಿಷ್ಠ 10,000 ರೂಪಾಯಿಗಳ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ UPSನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದೇ ರೀತಿ ಫ್ಯಾಮಿಲಿ ಪೆನ್ಷನನ್ನು ಏನಾದರೂ ನೌಕರ ಮರಣ ಹೊಂದರೆ ಆತನ ಕುಟುಂಬಕ್ಕೆ 60% ಪಿಂಚಣಿ ಹಣವನ್ನು ಕೊಡುವಂಥ ಈ ಯೋಜನೆ ಅದು ಉತ್ತಮವಾಗಿ ಇದೆ. ಆದರೆ ಅದೇ ರೀತಿ 8ನೇ ವೇತನ ಆಯೋಗದ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿದ್ದರೆ ಅದು ಕೂಡ ಜಾರಿ ಆಗತ್ತೆ. ನೀನು 1 ವರ್ಷದೊಳಗೆ ಜಾರಿಯಾಗಿ ನಿಮ್ಮ ಸಂಬಳ ಪಿಂಚಣಿ 50% ಹೆಚ್ಚಳ ಆಗತ್ತೆ. ಯಾಕೆ ರಾಜ್ಯ ಸರ್ಕಾರಿ ನೌಕರರು 8ನೇ ವೇತನ ಆಯೋಗವನ್ನು ನಿರೀಕ್ಷೆ ಮಾಡಬೇಕು ಅದಕ್ಕೂ ಒಂದು ಕಾರಣ ಇದೆ. 7ನೇ ವೇತನ ಆಯೋಗದಲ್ಲಿ ಒಂದು ಅಂಶವನ್ನು ರೆಕಮೆಂಡೇಷನ್ನು ಮಾಡಿದೆ. 2027ರ ನಂತರ ರಾಜ್ಯ ಸರ್ಕಾರ ಬಯಸಿದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯ ವೇತನವನ್ನು ಕೊಡಬೇಕು ಅಂತ ಹೇಳಿ ರೆಕಮೆಂಡೇಷನನ್ನು ಮಾಡಿದೆ. ಈ ರೆಕಮೆಂಡೇಷನ್ ಅಂಗೀಕಾರ ಆಗಿದ್ದೇ ಆದರೆ ಮುಂದೆ ರಾಜ್ಯದಲ್ಲಿ ಪೆನ್ಷನ್ ಹಾಗೂ ಸಂಬಳಕ್ಕೆ ವಿಚಾರಕ್ಕಾಗಿ ಮತ್ತೆ ವೇತನ ಆಯೋಗ ರಚನೆ ಆಗಲ್ಲ. ಕೇಂದ್ರ ಸರ್ಕಾರ ಏನು ಕೊಡುತ್ತೋ ಅದನ್ನು ಯಥಾವತ್ತಾಗಿ ಜಾರಿ ಮಾಡ್ಕೊಂಡು ಹೋಗುತ್ತೆ. ಕೇಂದ್ರ ಸರ್ಕಾರ ಕೊಟ್ಟಂಥ ಸಂಬಳ ಪಿಂಚಣಿಯನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಈಗ ಹಾಲಿ ಪಡೆಯುತ್ತಿರುವಂಥ ಸಂಬಳಕ್ಕಿಂತ ಸುಮಾರು 50ರಷ್ಟು ಸಂಬಳವನ್ನು ಹೆಚ್ಚಿಗೆ ಪಡಿತೀವಿ. ಕೆಲವೊಂದು ಸಲ 60-70% ಸಂಬಳವನ್ನು ಹೆಚ್ಚಿಗೆ ಪಡೆಯೋಕ್ಕೆ ಅವಕಾಶ ಇದೆ. ಅದು ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ನೌಕರರು 8ನೇ ವೇತನ ಆಯೋಗ ಬೇಗ ಜಾರಿಯಾಗಲಿ, ಅದರಲ್ಲಿ ಜಾಸ್ತಿ ಬೆನಿಫಿಟ್ ಕೊಡಲಿ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅಂತೂ ಇದ್ದಾರೆ. ಸ್ನೇಹಿತರೆ, ಹೊಸ ಪಿಂಚಣಿ ನಿಯಮದ ವಿವರಗಳನ್ನು ನಾವು ನೋಡೋಕ್ಕಾದರೆ 10 ವರ್ಷಕ್ಕಿಂತ ಕಡಿಮೆ ಏನಾದರೂ ಸರ್ವಿಸನ್ನು ಮಾಡಿದರೆ ನೋ ಪೆನ್ಷನ್. ಅದೇ OPSಲ್ಲಿ 15 ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಮಾಡಿದರೆ ನೋ ಪೆನ್ಷನ್. 10 ವರ್ಷಕ್ಕಿಂತ ಮೇಲ್ಪಟ್ಟು ಕನಿಷ್ಠ 10 ವರ್ಷ ಮಾಡಿದರೆ ಕನಿಷ್ಠ ಪಿಂಚಣಿ 10,000 ರೂಪಾಯಿ ಪ್ರತಿ ತಿಂಗಳು ಸಿಗುವಂಥ ಈ ಯೋಜನೆ.
ಆದರೆ OPS ಅಲ್ಲಿ ನಿಮ್ಮ ಬೇಸಿಕ್ಕಿಗೆ ತಕ್ಕಂತೆ ನಿಮ್ಮ ಸರ್ವಿಸಿಗೆ ತಕ್ಕಂತೆ ಪೆನ್ಷನನ್ನು ಫಿಕ್ಸ್ ಮಾಡ್ತಾರೆ. 20 ವರ್ಷ ಸೇವೆಯನ್ನು ಸಲ್ಲಿಸಿ ನೀವೇನಾದರೂ VRS ಅನ್ನು ಪಡ್ಕೊಂಡ್ರೆ ಅನುಪಾತದ ಆಧಾರದಲ್ಲಿ ಪಿಂಚಣಿ ಕಡಿತವನ್ನು ಮಾಡಿ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗೋದಿಲ್ಲ. ಅದೇ ರೀತಿ 25 ವರ್ಷ ಮೇಲ್ಪಟ್ಟು ಮಾಡಿದ್ರೆ UPS ಅಲ್ಲಿ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗುತ್ತೆ. ನೀವು ಪಡಿತಿದ್ದಂಥ ಸಂಬಳದ 50% ನಿಮಗೆ ಪೆನ್ಷನ್ ಸಿಗುತ್ತೆ. ಅದೇ OPS ಅಲ್ಲಿ 30 ವರ್ಷ ಸರ್ವಿಸನ್ನು ಮಾಡಿದ್ರೆ ನಿಮಗೆ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗುತ್ತೆ. ಪೂರ್ಣ ಪ್ರಮಾಣದ ಪಿಂಚಣಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಈಗಾಗಲೇ ಚಾನಲ್ನಲ್ಲಿ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಆದೇಶಗಳು, ಹೈಕೋರ್ಟ್ ಆದೇಶಗಳು ಕೂಡ ಅಲ್ಲಿಗಿದೆ. ನೀವು ಗಮನಿಸಬೇಕಾದ ಅಂಶಗಳು ಏನಂದರೆ, ಸರ್ಕಾರಿ ನೌಕರರು ಗಮನಿಸಬೇಕಾದಂಥ ಅಂಶಗಳಂದರೆ, ನೀವು ಹಳೆ ಪಿಂಚಣಿ ಯೋಜನೆ ಅಂದರೆ NPS ಅಂದರೆ UPSಗಿಂತ ಮೊದಲು ಇದ್ದಿದ್ದು OPS ಬೇರೆ ಬಿಟ್ಟು ಹೊಸ UPSಗೆ ಬದಲಾದರೆ ಸರ್ಕಾರ ನವೆಂಬರ್ 30ರವರೆಗೂ ಕಾಲಾವಕಾಶವನ್ನು ನೀಡಿತ್ತು. ಆಗಲೇ ಕಾಲಾವಕಾಶ ಮುಗಿದೋಗಿದೆ, ಮತ್ತೆ ಅವಕಾಶವನ್ನು ಕೊಡುತ್ತೆ. 8ನೇ ವೇತನ ಆಯೋಗದ ಶಿಫಾರಸಿನ ಮೇಲೆ ಮುಂದೆ ತುಂಬ ಬದಲಾವಣೆಗಳು ಆಗತ್ತೆ. ಬಹಳಷ್ಟು ಜನ ಸರ್ಕಾರಿ ನೌಕರರು 18-19 ವರ್ಷ ಸೇವೆ ಸಲ್ಲಿಸಿ ಇನ್ನು ಸಾಕು ಅಂತ ಕೆಲಸಕ್ಕೆ ಬಿಡೋಕ್ಕೆ ಮುಂದಾಗ್ತಾರೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಕನಿಷ್ಠ 20 ವರ್ಷ ಸರ್ವಿಸನ್ನು ಮಾಡಿದ್ರೆ ಗೌರವಯುತವಾದ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಅದೇ 25 ವರ್ಷ ಪೂರ್ಣಗೊಳಿಸಿದರೆ ನಿಮಗೆ ಪೂರ್ಣ ಪ್ರಮಾಣದ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. OPS ಅವರಿಗೆ 30 ವರ್ಷ ಮಾಡ್ಕೊಂಡ್ರೆ ಪೂರ್ಣ ಪ್ರಮಾಣದ ಪಿಂಚಣಿ ಪಡ್ಕೊಳ್ಳೋಕ್ಕೆ ಆಗುತ್ತೆ. ಆದ್ದರಿಂದ ನೀವು ರಿಸೈನ್ ಮಾಡೋಕ್ಕಿಂತ ಮುಂಚಿತವಾಗಿ VRS ಅನ್ನು ಪಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಒಮ್ಮೆ ಖಚಿತಪಡಿಸ್ಕೊಂಡು ಯಾರು ಈ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡಿದ್ದಾರೆ, ವಿಷಯ ತಜ್ಞರಿದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರನ್ನು ಭೇಟಿ ಮಾಡಿ ಯಾವ ಏಜಿಗೆ ನಾವು ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ, ಯಾವ ಏಜಿಗೆ ನಾವು ರಿಟೈರ್ಮೆಂಟನ್ನು ಪಡ್ಕೊಂಡ್ರೆ ಒಳ್ಳೆಯದು ಅನ್ನೋದನ್ನು ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳಿ. ಅದರ ಜೊತೆಯಲ್ಲಿ ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ಕೊಡೋಕ್ಕೆ ರೆಡಿಯಾಗಿದೆ. 7th ಪೇ ಕಮಿಷನನ್ನು ಉಳಿದ ರೆಕಮೆಂಡೇಷನ್ಗಳು ಏನಿತ್ತು, 10% ಅಡಿಷನಲ್ ಪೆನ್ಷನ್ ಇರ್ಬೋದು, ಪಿಂಚಣಿ ಸೌಲಭ್ಯಗಳಿರ್ಬೋದು, ಹಾಗೂ 7ನೇ ವೇತನ ಆಯೋಗದ ಎಲ್ಲ ಸೌಲಭ್ಯಗಳನ್ನು ನೀವು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡ್ಕೊಳ್ಳೋಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಈ ವರ್ಷದ ಬಜೆಟ್ನಲ್ಲಿ ಇದ್ರ ಬಗ್ಗೆ ಅನುದಾನವನ್ನು ತೆಗೆದಿಟ್ಟು ಅದನ್ನು ಕೆಲಸ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡೋ ಸಾಧ್ಯತೆ ಇದೆ. ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.